ಗುಡ್ ಈವ್ನಿಂಗ್ ಕರ್ನಾಟಕ ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ನಿತ್ಯಾನಂದನ ಆಶ್ರಮದಲ್ಲಿ ಶಿವರಾತ್ರಿ ಆಚರಣೆ ನಡೀತಾ ಇತ್ತು. ಆದರೆ ಆಶ್ರಮದ ಹೊರಗೆ ಮಾತ್ರ ಧಿಕ್ಕಾರದ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಕಪಟಿ ನಿತ್ಯಾನಂದನನ್ನು ಬಂಧಿಸುವಂತೆ ಆಗ್ರಹಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಿತ್ಯಾನಂದನ ವಿರುದ್ಧ ಪ್ರತಿಭಟನೆಯ ಅಬ್ಬರ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ. ಕಪಟಿ ಸ್ವಾಮಿಯ ಭಾವಚಿತ್ರಕ್ಕೆ ಅಗ್ನಿಸ್ಪರ್ಶ. ಶಿವರಾತ್ರಿ ಪ್ರಯುಕ್ತ ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇದನ್ನ ವಿರೋಧಿಸಿದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಆಶ್ರಮದ ಮುಂದೆ ಪ್ರತಿಭಟನೆ ನಡೆಸಿದರು. ಯಾವಾಗಲೂ ವಿವಾದದಲ್ಲೇ ಸಿಲುಕಿರುವ ನಿತ್ಯಾನಂದನನ್ನ ಬಂಧಿಸುವಂತೆ ಆಗ್ರಹಿಸಲಾಯಿತು. ಆಶ್ರಮದ ಪ್ರಮುಖ ಗೇಟ್ ಮುಂದೆ ಧರಣಿ ನಡೆಸಿದ ಕಾರ್ಯಕರ್ತರು ನಿತ್ಯಾನಂದನ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ರಸ್ತೆ ಮಧ್ಯ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿತ್ಯಾನಂದನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ರು. ಪ್ರತಿಭಟನೆ ಜೋರಾಗುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕಾಗಮಿಸಿದ್ರು. 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಿದ್ರು. ರಾಮನಗರದಿಂದ ಎಂಎಚ್ ಪ್ರಕಾಶ್, ಸುವರ್ಣ ನ್ಯೂಸ್. ಎಲ್ಲರೂ ಕಲ್ಲು ನಾಗರಕ್ಕೆ ಇವತ್ತು ಪೂಜೆ ಸಲ್ಲಿಸ್ತಾ ಇದ್ರೆ, ಇತ್ತ ಹಾಸನದಲ್ಲಿ ನಿಜ ನಾಗರವೇ ಪ್ರತ್ಯಕ್ಷವಾಗಿತ್ತು. ವಿದ್ಯಾನಗರದ ಮನೋಜ್ ಎಂಬುವರ ಮನೆ ಮುಂದೆ ನಾಗರ ಹಾವು ಕಾಣಿಸ್ಕೊಂಡಿತ್ತು. ಜನರು ನಿಜ ನಾಗರಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿದರು. ಬಿಜಾಪುರದ ಅರ್ಥರ್ಗ ಗ್ರಾಮವನ್ನು ಶಿಕ್ಷಕರ ಗ್ರಾಮ ಅಂತಲೇ ಗುರುತಿಸ್ತಾರೆ. ಇದಕ್ಕೆ ಕಾರಣ ಈ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಶಿಕ್ಷಕರು ಇರೋದು. ಇದಕ್ಕೆಲ್ಲ ಪ್ರೇರಣೆ ಈ ಗ್ರಾಮದಲ್ಲಿ ಹಿಂದೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಮತಾವಾದಿ ಶಿವಶರಣರಾಗಿ ಬಾಳಿದ ರೇವಣಸಿದ್ದೇಶ್ವರ ಎನ್ನುವ ಸಂತ. ಈ ಸಂತ ಶಿಕ್ಷಕನಿಗೆ ಇಲ್ಲಿ ಮಠ ಕಟ್ಟಿ ಮೂರ್ತಿಯನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜಿಸಲಾಗುತ್ತದೆ. ಇದು ಬಿಜಾಪುರದ ಇಂಡಿ ತಾಲೂಕಿನ ಅತರ್ಘ ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ಗುರುರೇವಣಸಿದ್ದೇಶ್ವರ ಮಠವಿದೆ. ಇಲ್ಲಿ ಶಿಕ್ಷಕರೊಬ್ಬರ ಸಮಾಧಿ ಮೇಲೆ ಮಠ ಕಟ್ಟಿ ಮೂರ್ತಿ ನಿರ್ಮಿಸಿ ಪ್ರತಿನಿತ್ಯವೂ ಪೂಜೆ ಸಲ್ಲಿಸಲಾಗುತ್ತೆ. ಗ್ರಾಮದಲ್ಲಿ ಕೇವಲ 3 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದೈವಾಧೀನರಾದ ಸಂತರೊಬ್ಬರ ಗೌರವಾರ್ಥ ಈ ಮಠ ನಿರ್ಮಾಣವಾಗಿದೆ. ಶಿವರಾತ್ರಿ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರರ ಜಾತ್ರೆ ಮತ್ತು ಅನ್ನಪ್ರಸಾದ ವಿತರಣೆ ಪ್ರತಿ ವರ್ಷವೂ ನಡೆಯುತ್ತಾ ಬಂದಿದೆ. ಇವರ ವಾಸಸ್ಥಾನ ಮನುಗುಳಿ. ಇವರ ತಂದೆ ತಾಯಿ ಶಿವಪ್ಪ ಮತ್ತು ಲಕ್ಷ್ಮೀಬಾಯಿ ಅತರ್ಗಕ್ಕೆ ಮುಖ್ಯ ಗುರುಗಳಾಗಿ ಬಂದ ಮೇಲೆ ಅಕ್ಷರ ಗುರುಗಳಾಗಿ, ಪಾರಮಾರ್ಥದ ಪಂಡಿತರಾಗಿ, ಗುರುಲಿಂಗ ಜಂಗಮರ ಆರಾಧಕರಾಗಿ, ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ದೀಕ್ಷಾವಂತರಾಗಿ 1925 ಲಿಂಗೈಕ್ಯರಾದರು. ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಆ ಕೆಲವೇ ವರ್ಷಗಳಲ್ಲಿ ರೇವಣಸಿದ್ದೇಶ್ವರರು ಗ್ರಾಮದಲ್ಲಿನ ಕಂದಾಚಾರಗಳನ್ನು ಹೊಡೆದೋಡಿಸುವ ಯತ್ನ ಮಾಡಿ ಯಶಸ್ವಿಯೂ ಆಗಿದ್ದರಂತೆ. ಇದರ ಫಲವಾಗಿ ಇಡೀ ಗ್ರಾಮವಿಂದು ರೇವಣಸಿದ್ದೇಶ್ವರಮಯವಾಗಿದೆ. ಗ್ರಾಮದ ಪ್ರತಿ ಮನೆ, ಅಂಗಡಿ, ಶಾಲೆಗಳಲ್ಲಿ ರೇವಣಸಿದ್ದೇಶ್ವರರಿಗೆ ಪೂಜೆ ಸಲ್ಲಿಸಿಯೇ ಮುಂದಿನ ಕಾರ್ಯ ಪ್ರಾರಂಭಿಸಲಾಗುತ್ತೆ. ಗ್ರಾಮದ ಪ್ರತಿ ಮನೆಯಲ್ಲೂ ರೇವಣಸಿದ್ದೇಶ್ವರರ ಹೆಸರಿನವರು ಸಿಗುತ್ತಾರೆ. ಅಲ್ಲದೆ ಪ್ರತಿ ಮನೆಯಲ್ಲಿ ಒಬ್ಬರಾದರೂ ಶಿಕ್ಷಕರಾಗಿದ್ದಾರೆ. ನಮ್ಮ ಅಥರ್ಗ ಗ್ರಾಮದಲ್ಲಿ ಸುಮಾರು 250ರಿಂದ 300 ಶಿಕ್ಷಕರುಂಟು.
ಮತ್ತು ನಮ್ಮ ಊರಲ್ಲಿ ಪ್ರತಿಯೊಬ್ಬರು ದಿನನಿತ್ಯ ಅವರ ಮಠಕ್ಕೆ ಬಂದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತು ದಿನನಿತ್ಯ ಮಂಗಳಾರತಿಯಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಮಕ್ಕಳಿಗೆ ಓದು ಬರಹದಲ್ಲಿ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬರಲಿ ಅಂಥೇಳಿ ಆಶಿಸ್ತಾರೆ. ಈ ಬಾರಿ ಕೂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಥರ್ಗಾ ಗ್ರಾಮದಲ್ಲಿ ವಿಶಿಷ್ಟ ಪೂಜೆ ಪುನಸ್ಕಾರಗಳು ನಡೆದವು. ಗ್ರಾಮಸ್ಥರು ರೇವಣಸಿದ್ದೇಶ್ವರನ ಆರಾಧನೆ ಮಾಡಿದರು. ಒಟ್ಟಾರೆಯಾಗಿ ಶಿಕ್ಷಕನೊಬ್ಬನಿಗೆ ಇಲ್ಲಿ ಗುಡಿ ನಿರ್ಮಿಸಿ ದೇವರಂತೆ ಪೂಜಿಸುತ್ತಿರುವುದು ವಿಶೇಷವೇ ಸರಿ. ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ನಕ್ಸಲರ ಹೆಜ್ಜೆ ಗುರುತು ಕಾಣಿಸಿಕೊಂಡಿದೆ. ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿರ್ತಕ್ಕಂಥ ಎನ್ ಬೇಗೂರು ಸಮೀಪದ ಗುಂಡ್ರೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲರು ಬೀಡು ಬಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಾಹಿತಿ ದೊರೆಯುತ್ತಿದ್ದಂತೆ ನಕ್ಸಲ್ ನಿಗ್ರಹ ಪಡೆ ಕಳೆದ ರಾತ್ರಿಯಿಂದಲೇ ಕಾರ್ಯಾಚರಣೆ ಆರಂಭಿಸಿದೆ. ಸುಮಾರು 80 ಮಂದಿ ಸಿಬ್ಬಂದಿಯ 5 ಪಡೆ ಗುಂಡ್ರೆ, ಕಲ್ಕೂರು ಸುತ್ತಮುತ್ತ ಕಾರ್ಯಾಚರಣೆ ನಡೆಸ್ತಾ ಇದೆ. ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳ ಅಧಿಕಾರಿಗಳ ತಂಡ ಬೀಚನಹಳ್ಳಿ ಠಾಣೆಯಲ್ಲಿ ಸಭೆ ಕೂಡ ನಡೆಸಲಾಗಿದೆ. ಈಗೊಂದು ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮತ್ತೆ ಮುಂದುವರಿಯುತ್ತೆ.